ನಮಸ್ಕಾರ. ನೋಡಿ, ಆಟೋ ಡ್ರೈವರ್ ಇದ್ದಾರೆ ಇಲ್ಲಿ. ಏನೋ ಇವತ್ತು ಅಯ್ಯಪ್ಪ ನಗರದಲ್ಲಿ ಸಿ ಕಾಲೇಜ್ ಹತ್ರ ಏನೋ ಒಂದು ದುರ್ಘಟನೆ ನಡೀತು ನಮ್ಮ ಆಟೋ ಚಾಲಕರ ಮೇಲೆ. ಅಲ್ಲೇ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿ ಅವರು ಹೇಳಿಕೆ ಕೊಡ್ತಾರೆ. ಹೇಳಿ. ನೋಡಿ, ನಾನು ಆಟೋ ಡ್ರೈವರು. ನಾನು ಸಿ ಕಾಲೇಜಿಗೆ ಜನನ ಕರ್ಕೊಂಡೋಗಿ ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಬೈಕರಿ ಹತ್ರ ನಿಲ್ಲಿಸಿದ್ದೆ, ಜನ ಬರ್ತಾರೆ ಅಂತ. ಅದಕ್ಕೋಸ್ಕರ ಅವರಿಬ್ಬರು ನಮ್ಮ ಆಟೋಗಳ ಹತ್ರ ಮುಂದೆ ಅವರು ಜನ ಇಳಿಸಿಬಿಟ್ಟು ಓದ್ತಾವ್ರೆ. ಅವ್ರ ಹತ್ರ ಹೋಗಿ ದುಡ್ಡನ್ನು ರೋಲ್ ಕಾಲ್ ಮಾಡ್ತಾಯಿದ್ರು. ನಾನು ಅವ್ರು ನೋಡಿಬಿಟ್ಟು ನಮ್ಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದೆ. ಸೈಡ್ಗೆ ಹಾಕಿ ಕುತ್ಕೊಂಡಿದ್ದೆ ಒಂದು 5 ನಿಮಿಷ. ಅದರಲ್ಲಿ ಬಂದು ಇಬ್ಬರು ನನ್ನ ಗಾಡಿ ಬಳಿ ಒಳಗಡೆ ಕುತ್ಕೊಂಡು ಏಕಿ ನನ್ನ ಎಣ್ಣೆ ಕೊಡಿಸು ಅಂತ ಕೇಳಿದ್ರು. ನಾನೇನಂದ್ರೆ ನನ್ನ ಹತ್ರ ಕಾಸಿಲ್ಲ, ದಯವಿಟ್ಟು ನನ್ನ ಕೇಳಬೇಡಿ, ಹೋಗಿ ನೀವು ಮುಂದಕ್ಕೆ ಅಂತ ನಾನು ಹೇಳಿದೆ. ಅವ್ರಿದ್ದುಕೊಂಡು ನನ್ನ ಗಾಡಿಯಲ್ಲಿ ಕಟ್ಟಿಂಗ್ ಬ್ಲೇರು, ಸ್ಕ್ರೂ ಡ್ರೈವರ್ ಐತೆ. ಎಲ್ಲನ ಗಾಡಿ ತೊಂದರೆ ಆದರೆ ನಾವು ರೆಡಿ ಮಾಡ್ಕೊಂಡಕ್ಕೆ. ಅದಕ್ಕೋಸ್ಕರ ಅವನೇನು ಮಾಡ್ದ, ಅದು ತಗೊಂಡು ನನ್ನ ತಲೆ ಮೇಲೆ, ನನ್ನ ಎದೆಗೆ, ಈ ಕಿವಿಗೆ ನೋಡಿ ಕಟ್ಟಿಂಗ್ ಬ್ಲೇರ್ ಹಾಕೊಂಡು ಆಮೇಲೆ ಅದಕ್ಕೋಸ್ಕರ ನಾನೇನು ಮಾಡಿದೆ, ಬೇಡ ಗಲಾಟೆ ಬೇಡ, ದಯವಿಟ್ಟು ಹೊರಟೋಗಿ ಅಂತ ಕೇಳಿದೆ. ಅವರು ಹೋಗಿಲ್ಲ. ನಾನೇನು ಆಟೋನಿಂದ ಕೆಳಕ್ಕೆ ಬೀಗ ತಗೊಂಡು ಆಟೋನಿಂದ ಕೈಯಲ್ಲಿ ಗೆಲ್ದೆ. ಆಮೇಲೆ ಏನು ಮಾಡಿದ್ರು, ಏಕಿ ದಾಳಿ ಮಾಡಿದ್ರು. ಹೆಂಗೆ ದಾಳಿ ಮಾಡ್ದಂದ್ರೆ ಇಬ್ಬರೂ ಇಲ್ಲಿಗೆ 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 ಇದು ಇಲ್ಲಿ 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 ಬಂದಿದೆ ಎಲ್ಲ ದಾಳಿ ಮಾಡಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನಗೆ ಭಯ ಆಗಿ ನೇರನೇಕ ಕೇರ್ಪುಲ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಸಾಹೇಬರು ಕಾನಿಸ್ಟೇಬಲ್ ನೋಡಿದೆ. ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಕಲ್ ಮಾಡಂತ ಹೇಳಿದ್ರು. ನನಗೆ ಗಾಬರಿ ಆಗಿದ್ದಕ್ಕೆ ನಮ್ಮ ಅಧ್ಯಕ್ಷರು ನಾಗರಾಜ್ ಅವರು, ಆಮೇಲೆ ನಾಗೇಶ್ ಅವರು ಇಬ್ಬರಿಗೂ ಫೋನ್ ಮಾಡಿದೆ. ಅವ್ರು ಏಕಿ ಎಲ್ಲಿದ್ರು 5 ನಿಮಿಷದಲ್ಲಿ ಬಂದರು. ನಾನು ಮೆಡಿಕಲ್ ಮಾಡ್ಕೊಂಡು ಬರೋ ಸ್ಟೇಜ್ ಇಲ್ಲಿ ಬಂದರು. ಆವಾಗಿನಿಂದ ಕಂಪ್ಲೇಂಟ್ ಕೊಡೋಣ ಅಂತ ಬರೆದು, ನಮ್ಗೆ ಗೊತ್ತಿಲ್ಲ ಬರೆಯೋದು ಹೆಂಗೆ ಅಂತ. ಯಾಕಂದ್ರೆ ನಾವು ಆವಾಗಿನಿಂದ ಲಾರಿ ಆಟೋ ಹಚ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಎಲ್ಲ ಬರೆದು ನಮ್ಮನ್ನು ಕಂಪ್ಲೇಂಟ್ ಕೊಡೋಣ ಅಂತ ಸಾಹೇಬ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಸಮಯ ಬಂದು 2:45 ಇವವರೆಗೂ ಕಂಪ್ಲೇಂಟ್ ಕೊಡೋಣ ಅಂತ ಇಲ್ಲೇ ನಿಂತಿದ್ವಿ ಸ್ಟೇಷನ್ ಮುಂದೆ. ಯಾರು ಆಗಲಿ ನಮ್ಮನ್ನು ನೋಡ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ. ಸಾಹೇಬ್ ಬರಲಿ ಇರ್ರಿ. ಪೊಲೀಸ್ನವರು ಈ ಥರ ಏನು ಹಲ್ಲೆಗೊಳಗಾದವ್ರನ್ನ ಈ ರೀತಿ ಕಾಡಿಸೋದು ಯಾವ ರೀತಿ ನೋಡಿ. ಹಾಸ್ಪಿಟ್ಲಿಗೆ ಕೂಡ ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಏನು ಫಸ್ಟ್ ಏಡ್ ಮಾಡ್ಕೊಂಡು ಬಂದು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದುವರೆಗೂ ಆ್ಯಕ್ಷನ್ ತಗೊಂಡಿಲ್ಲ. ನಾವು ಸುಮಾರು ಆಟೋ ಚಾಲಕರೆಲ್ಲ ಬಂದಿದ್ದೀವಿ. ಆಟೋ ಚಾಲಕರು ಬಂದರೂ ಕೂಡ ಇದಕ್ಕೆ ಯಾವುದೇ ಕೂಡ ಪರಿಹಾರ ಇನ್ನೂ ಆಗಿಲ್ಲ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಸರ್ಕಲ್ ಇನ್ಸ್ಪೆಕ್ಟ್ರು ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ.